ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಹಿಂದಿನ ಒಂದು ತರಗತಿಯಲ್ಲಿ ನಾವು ಈ ಕೃಷಿಯ ಉತ್ಪಾದಕತೆಯ ಸಮಸ್ಯೆಗಳಲ್ಲಿ ಈ ಸಮಸ್ಯೆಗಳನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋ ಕ್ರಮಗಳ ಬಗ್ಗೆ ಕುರಿತು ಚರ್ಚಿಸುತ್ತಿರ್ತಕ್ಕಂಥದ್ದು. ಅಂದರೆ ಕೃಷಿ ಉತ್ಪಾದಕತೆಯನ್ನು ಸುಧಾರಿಸುವ ಕ್ರಮಗಳು ಅಥವಾ ಕೃಷಿಯ ಸಮಸ್ಯೆಗಳಿಗೆ ಪರಿಹಾರ ಕ್ರಮಗಳನ್ನು ಕುರಿತು ಚರ್ಚಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. In the last class we have discussed about the measures to improve in agricultural productivity, or the measures to solve the problems of Indian agriculture. In these points is discussed in last classes. Today's classes we have discussed another one new topic, agricultural finance. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅತಿ ಮುಖ್ಯವಾಗಿರ್ತಕ್ಕಂತಹ ಒಂದು ಭಾಗ ಕೃಷಿ ಹಣಕಾಸು. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. 15 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ. ಕೃಷಿ ಹಣಕಾಸಿನ ಮೂಲಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳ್ತಾ ಇದ್ದಾರೆ. ದಿಸ್ ಇಸ್ ದಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. 15 ಮಾರ್ಕ್ಸ್ ಕ್ವಶನ್ಸ್. ಎಕ್ಸ್ಪ್ಲೈನ್ ದಿ ಸೋರ್ಸ್ ಆಫ್ ಅಗ್ರಿಕಲ್ಚರಲ್ ಫೈನಾನ್ಸ್ ಅಂತ ಕೇಳ್ತಕ್ಕಂಥದ್ದು. ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾಗಿರ್ತಕ್ಕಂಥದ್ದು. ಭಾರತದಲ್ಲಿ ಕೃಷಿ ಅನ್ನೋದು ಒಂದು ಅಸಂಘಟಿತ ವಲಯವಾಗಿರ್ತಕ್ಕಂಥದ್ದು. ಹಾಗಾಗಿ ಕೃಷಿಯ ಏರಿಳಿತಗಳು, ಕೃಷಿಯ ಜಯ ಮತ್ತು ಅಪಜಯ ಹೆಚ್ಚಾಗಿ ಈ ಹವಾಮಾನದ ಅಂಶಗಳನ್ನೇ ಅವಲಂಬಿಸಿರ್ತಕ್ಕಂಥದ್ದು. ಇಂಡಿಯನ್ ಅಗ್ರಿಕಲ್ಚರ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ಮಾನ್ಸೂನ್ ಅಂತ ಕರಿತಾ ಇದ್ದೀವಿ. The monsoon it is the one of the measures to the determinations of agricultural production. ಹಾಗಾಗಿ ಇವತ್ತು ಕೃಷಿ ಈ ಹವಗುಣವನ್ನು ಅವಲಂಬಿಸಿಕೊಂಡು ತನ್ನ ಉತ್ಪಾದಕತೆಯನ್ನು ನಡೆಸ್ತಾ ಇರ್ತಕ್ಕಂಥ. ಆದರೂ ಸಹ ಇವತ್ತು ಕೃಷಿಯ ಸರ್ವಾಂಗೀಣ ಅಭಿವೃದ್ಧಿಗೆ, ಕೃಷಿಯ ಉತ್ಪಾದಕತೆಗೆ ಹಣಕಾಸು ಅನ್ನೋದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಣಕಾಸು ಅನ್ನೋದು ಕೃಷಿಯ ಒಂದು ಪ್ರಾಣವಾಯು ಇದ್ದಂತೆ. ದ ಫೈನಾನ್ಸ್ ಈಸ್ ಒನ್ ಆಫ್ ದಿ ಆಕ್ಸಿಜನ್ ಆಫ್ ಅಗ್ರಿಕಲ್ಚರ್ ಅಂತ ಕರೀತಾರೆ. ವಿದೌಟ್ ದಿ ಕ್ಯಾಪಿಟಲ್, ವಿದೌಟ್ ದಿ ಫೈನಾನ್ಸ್, ವಿ ಕೆನಾಟ್ ಬಿ ಪಾಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಈಸ್ ಆಲ್ವೇಸ್ ಡಿಪೆಂಡ್ಸ್ ಅಪಾನ್ ದಿ ಕ್ಯಾಪಿಟಲ್. ಇಲ್ಲಿ ಕೂಡ ಕೃಷಿ ಉತ್ಪಾದನೆ ಮಾಡಬೇಕಾದ್ರೆ ಬಂಡವಾಳ ಬೇಕು. ಬಂಡವಾಳ ಇಲ್ಲದೇ ನಾವೇನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರೈತರು ಬೆಳೆ ಬೆಳಿಬೇಕು ಅಂತಂದರೆ ಬಿತ್ತನೆ ಬೀಜ ಕೊಂಡುಕೊಳ್ಳಲಿಕ್ಕೆ, ಗೊಬ್ಬರ ಕೊಂಡುಕೊಳ್ಳಲಿಕ್ಕೆ, ಕಾರ್ಮಿಕರಿಗೆ ಕೂಲಿ ಕೊಡಲಿಕ್ಕೆ, ತಮಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಹಣ ಬೇಕಾಗುತ್ತೆ. ಹಣವಿಲ್ಲದೆ ಕೃಷಿ ಉತ್ಪಾದನೆಯನ್ನು ನಿರ್ವಹಿಸೋದು ತುಂಬ ಕಷ್ಟ. ಹಾಗಾಗಿ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಇಲ್ಲಿ ನಾವು ಕೃಷಿಗೆ ಬೇಕಾಗಿರ್ತಕ್ಕಂತಹ ಹಣಕಾಸಿನ ಸೌಲಭ್ಯವನ್ನು ಒದಗಿಸಿ ಕೊಡ್ತಕ್ಕಂಥದ್ದು. ಆದರೆ ಭಾರತದಲ್ಲಿ ಕೃಷಿಯ ಹಣಕಾಸಿನ ಒಂದು ಕೊರತೆ ಮತ್ತು ಅದರ ಒಂದು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ. ಭಾರತದ ಕೃಷಿ ಹಣಕಾಸಿನ ಕೊರತೆಯ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ಭಾರತದ ಕೃಷಿಕರು ಬಡವರಾಗಿರ್ತಕ್ಕಂಥದ್ದು. ಅವರಲ್ಲಿ ಸ್ವಂತ ಬಂಡವಾಳ ಇಲ್ಲದೇ ಇರ್ತಕ್ಕಂಥದ್ದು, ಅವರಲ್ಲಿ ಬಂಡವಾಳದ ಕ್ರೋಢೀಕರಣ ಇಲ್ಲದೇ ಇರ್ತಕ್ಕಂಥದ್ದು. ಆ ಕೃಷಿ ಉತ್ಪಾದನೆಗಾಗಿ ಬೇರೆಯವರನ್ನು, ಬೇರೆ ಹಣಕಾಸು ಸಂಸ್ಥೆಗಳನ್ನು, ವ್ಯಾಪಾರಸ್ಥರನ್ನು ಅವಲಂಬಿಸಬೇಕಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ಹಾಗಾಗಿ ಇವತ್ತು ಭಾರತದ ಕೃಷಿಕ ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಹೌದಾ, ಸಾಲದಲ್ಲಿಯೇ ಸತ್ತು, ಸಾಲವನ್ನು ತನ್ನ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ನೀಡ್ತಾ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ರೈತರ ಈ ಒಂದು ತೀವ್ರ ಬಡತನದಿಂದಾಗಿ ಅವರು ತಾವಾಗಿಯೇ ಹಣಕಾಸನ್ನು ಕ್ರೋಢೀಕರಿಸುವಂತಹ ಶಕ್ತಿಯನ್ನು ಹೊಂದಿಲ್ಲ. ಅದರಿಂದ ಅನಿವಾರ್ಯವಾಗಿ ಅವರು ಹೊರಗಿನ ಹಣಕಾಸಿನ ಮೂಲಗಳನ್ನೇ ಅವಲಂಬಿಸಬೇಕಾಗುತ್ತೆ ಅನ್ನೋದು. ಇನ್ನು ಈ ಸಾಲದ ಪ್ರಕಾರಗಳು ಏನು? ಟೈಪ್ಸ್ ಆಫ್ ಕ್ರೆಡಿಟ್ಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಭಾರತದಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲದ ವಿಧಗಳನ್ನು ನಾವು ಸಂಕ್ಷಿಪ್ತವಾಗಿ ಇವತ್ತಿನ ತರಗತಿಯಲ್ಲಿ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು 2 ಭಾಗಗಳಾಗಿ ವಿಂಗಡಿಸಿದ್ದೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಲೋನ್ ಆರ್ ಕ್ರೆಡಿಟ್ ಅಂತ ಕರೀತಾ ಇರ್ತಕ್ಕಂಥದ್ದು. ಫಸ್ಟ್ ಒನ್ ಈಸ್ on the basis of the times, and second one is
ಸೊ ಆನ್ ದಿ ಬೇಸಿಸ್ ಆಫ್ ದಿ ಪರ್ಪಸ್. ಇಲ್ಲಿ ಉದ್ದೇಶದ ಆಧಾರದ ಮೇಲೆ ಅಥವಾ ಸಮಯದ ಆಧಾರದ ಮೇಲೆ ಸಾಲವನ್ನು 3 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ ಮತ್ತು ಉದ್ದೇಶದ ಆಧಾರದ ಮೇಲೆ ನಾವು ಸಾಲವನ್ನು 3 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿ ಟೈಪ್ಸ್ ಆಫ್ ಲೋನ್ ಆರ್ ಕ್ರೆಡಿಟ್ ಆನ್ ದಿ ಬೇಸಿಸ್ ಆಫ್ ದಿ ಟೈಮ್. ಸಮಯದ ಆಧಾರದ ಮೇಲೆ ನಾವು ಸಾಲವನ್ನು 3 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ. ವಿ ಮಸ್ಟ್ ಬಿ ಕ್ಲಾಸಿಫೈಡ್ ಇಂಟು 3 categories of the credit on the basis of the time. First one is short term credit, second one is medium term credit, and third one is long term credit. ಇವತ್ತು ಸಮಯ ಅಥವಾ ಕಾಲದ ಆಧಾರದ ಮೇಲೆ ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲದ ಅಗತ್ಯತೆಗಳನ್ನು 3 ಪ್ರಕಾರಗಳಾಗಿ ವಿಂಗಡಿಸಿದ್ದೀವಿ. 1 ಅಲ್ಪಾವಧಿ, 2 ದೀರ್ಘಾವಧಿ, 3 ಮಧ್ಯಮಾವಧಿ. ಈ ರೀತಿಯಲ್ಲಿ ನಾವು ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಅವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಕ್ಕಂಥದ್ದು. ದ ಫಸ್ಟ್ ಒನ್ ಶಾರ್ಟ್ ಟರ್ಮ್ ಕ್ರೆಡಿಟ್, ಅಲ್ಪಾವಧಿ ಸಾಲ. ಸುಮಾರು 15 ತಿಂಗಳಿಗಿಂತ ಕಡಿಮೆ ಅವಧಿಗೆ ಅಗತ್ಯವಿರ್ತಕ್ಕಂಥ ಸಾಲವನ್ನು ನಾವು ಅಲ್ಪಾವಧಿ ಸಾಲ ಅಂತ ಕರೀತಾ ಇದ್ದೀವಿ. ಇಟ್ ಈಸ್ ಅ ವೆರಿ ನೀಡ್ಫುಲ್ ಫಾರ್ ಇನ್ ದಿಸ್ ಶಾರ್ಟ್ ಟರ್ಮ್ ಕ್ರೆಡಿಟ್. ವಿದಿನ್ ದಿ ಶಾರ್ಟ್ ಪೀರಿಯಡ್, ಇಟ್ಸ್ ಮೀನ್ಸ್ 1 year or within the 15 months. That is called a short term credit. ಸುಮಾರು 15 ತಿಂಗಳಿಗಿಂತ ಕಡಿಮೆ ಅವಧಿಗೆ ಅಗತ್ಯವಿರ್ತಕ್ಕಂತಹ ಸಾಲವನ್ನು ನಾವು ಅಲ್ಪಾವಧಿ ಸಾಲ ಎಂಬುದಾಗಿ ಪರಿಗಣಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ಅಲ್ಪಾವಧಿ ಸಾಲವನ್ನು ಕೃಷಿಕರು ಯಾವುದಕ್ಕಾಗಿ ಬಳಸ್ತಾರೆ? ಇನ್ ವಿಚ್ ಪರ್ಪಸ್ ದಿಸ್ ಟೈಪ್ ಆಫ್ ಕ್ರೆಡಿಟ್ ವಿಲ್ ಬಿ ಯೂಸ್ಡ್ ಟು ದಿ ಫಾರ್ಮರ್ಸ್. ಬಿತ್ತನೆಯ ಬೀಜಗಳನ್ನು ಕೊಂಡುಕೊಳ್ಳಲಿಕ್ಕೆ, ಗೊಬ್ಬರ ಮತ್ತು ಪಶು ಆಹಾರ ಕೊಂಡುಕೊಳ್ಳಲಿಕ್ಕೆ, ಭೂ ಕಂದಾಯವನ್ನು ಪಾವತಿ ಮಾಡಲಿಕ್ಕೆ, ಕುಟುಂಬದ ಸಣ್ಣ ಪುಟ್ಟ ವೆಚ್ಚಗಳನ್ನು ಭರಿಸಲಿಕ್ಕೆ ರೈತರು ಈ ಸಾಲವನ್ನು ಉಪಯೋಗಿಸ್ತಕ್ಕಂಥದ್ದು. ದ ಫಾರ್ಮರ್ಸ್ ದೇರ್ ವಿಲ್ ಬಿ ಯೂಸ್ಡ್ ದಿ ಶಾರ್ಟ್ ಟರ್ಮ್ ಕ್ರೆಡಿಟ್ ಫಾರ್ ದಿ ಪರ್ಪಸ್ ಆಫ್ ಪರ್ಚೇಸಿಂಗ್ ಸೀಡ್ಸ್, ಫರ್ಟಿಲೈಸರ್ಸ್ ಆ್ಯಂಡ್ ಕ್ಯಾಟಲ್ಸ್. ಪೇ ದಿ ಲ್ಯಾಂಡ್ ಟ್ಯಾಕ್ಸಸ್ and other the family cost will be maintenance. ಈ ಉದ್ದೇಶಗಳಿಗಾಗಿ ಈ ಸಾಲವನ್ನು ಕೃಷಿಕರು ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಈ ಸಾಲವನ್ನು ಸುಗ್ಗಿಯ ನಂತರ ಮರುಪಾವತಿ ಮಾಡ್ತಕ್ಕಂಥದ್ದು. ಅಂದರೆ ಈ ಅಲ್ಪಾವಧಿ ಸಾಲವನ್ನು ಏನು ಬ್ಯಾಂಕುಗಳಿಂದ, ಹಣಕಾಸು ಸಂಸ್ಥೆಗಳಿಂದ ಪಡ್ಕೊಂಡಿರ್ತಾರೆ, ಅದನ್ನು ಸುಗ್ಗಿಯಾದ ನಂತರ ಅಂದರೆ ಬೆಳೆ ಬಂದ ನಂತರ ಮರುಪಾವತಿ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರ್ತಕ್ಕಂಥದ್ದು. ಆ್ಯಂಡ್ ಸೆಕೆಂಡ್ ಒನ್ ಮಿಡ್ ಟರ್ಮ್ ಕ್ರೆಡಿಟ್, ಮಧ್ಯಮಾವಧಿ ಸಾಲ. ದಿಸ್ type of credit there will be providing for the farmers within the 5 years, 15 months to 5 years. This mid-term credit there will be provided to the farmers. ಇಲ್ಲಿ 15 ತಿಂಗಳಿಂದ 5 ವರ್ಷದ ಕಾಲಾವಧಿಯವರೆಗೆ ಪಡೆಯಲಾಗ್ತಕ್ಕಂಥ ಸಾಲವನ್ನು ನಾವು ಮಧ್ಯಮಾವಧಿ ಸಾಲ ಅಂತ ಕರಿತಾ ಇದ್ದೀವಿ. ಈ ಮಧ್ಯಮಾವಧಿ ಸಾಲವನ್ನು ಯಾವ ಉದ್ದೇಶಕ್ಕಾಗಿ ಕೃಷಿಕರು ಬಳಸ್ತಾರೆ ಅಂತಂದರೆ, ದನಕರುಗಳು ಮತ್ತು ಕೃಷಿ ಉಪಕರಣಗಳನ್ನು ಕೊಂಡುಕೊಳ್ಳಲಿಕ್ಕೆ, ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಸಾಲದ ಅವಶ್ಯಕತೆ ಇರ್ತಕ್ಕಂಥದ್ದು. ದ ಫಾರ್ಮರ್ಸ್ ದೇರ್ ವಿಲ್ ಬಿ ಯೂಸ್ಡ್ ದಿ ಮಿಡ್ ಟರ್ಮ್ ಕ್ರೆಡಿಟ್ ಫಾರ್ ದಿ ಪರ್ಪಸ್ ಆಫ್ ಪರ್ಚೇಸಿಂಗ್ ಆಫ್ ಕ್ಯಾಟಲ್, ದ ಪರ್ಚೇಸಿಂಗ್ ಆಫ್ equipment of agriculture and the development of agricultural land. In this purpose the mid-term credit there will be used by the farmers. And next, third one, long-term credit, ದೀರ್ಘಾವಧಿ ಸಾಲ ಅಂತ ಕರೀತಾರೆ. 5 ವರ್ಷಗಳಿಂದ ಸುಮಾರು 15-20 ವರ್ಷಗಳ ಅವಧಿಗೆ ಲಭ್ಯವಿರತಕ್ಕಂತಹ ಸಾಲವನ್ನು ನಾವು ದೀರ್ಘಾವಧಿ ಸಾಲ ಅಂತ ಕರೀತಾರೆ. The long-term credit facilities there will be available to the 5 years to 20 years. There will be available for this type of credit. 5 ವರ್ಷಗಳಿಂದ ಸುಮಾರು 15-20 ವರ್ಷಗಳ ಅವಧಿಗೆ ಲಭ್ಯವಿರತಕ್ಕಂಥ ಸಾಲವನ್ನೇ ನಾವು ದೀರ್ಘಾವಧಿ ಸಾಲ ಅಂತ ಕರಿತೀವಿ. ಈ ಸಾಲವನ್ನು ಯಂತ್ರಗಳು ಮತ್ತು ಭೂಮಿಯನ್ನು ಕೊಂಡುಕೊಳ್ಳಲಿಕ್ಕೆ, ಬಾವಿಯನ್ನು ಕೊರೆಸಲಿಕ್ಕೆ, ಹಳೆಯ ಸಾಲವನ್ನು ತೀರಿಸಲಿಕ್ಕೆ, ಭೂಮಿಯಲ್ಲಿ ಶಾಶ್ವತ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಈ ಸಾಲವನ್ನು ಬಳಸ್ತಾ ಇರ್ತಕ್ಕಂಥದ್ದು. ದ ಫಾರ್ಮರ್ಸ್ ದೇರ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಲಾಂಗ್ ಟರ್ಮ್ ಕ್ರೆಡಿಟ್, for the purpose of purchasing of machinery goods, the maintenance of irrigation facilities,
and so the repayment of the old loan, and so the completely developed of agricultural land. In this purpose, so the farmers will be used for the long term credit. So this is the three categories of the loans on the basis of time. And next one is, so on the basis of the purpose, the credit will be classified into three categories. ಎರಡನೆಯದು ಉದ್ದೇಶದ ಆಧಾರದ ಮೇಲೆ ಮತ್ತೆ ನಾವು ಸಾಲವನ್ನು ಮೂರು ಪ್ರಕಾರಗಳಾಗಿ ವಿಂಗಡಿಸ್ತಾ ಇದ್ವಿ. ಸೊ ಯಾವ್ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಕೊಡಲಾಗುತ್ತೆ? ಫಸ್ಟ್ ಒನ್ ಈಸ್ ಉತ್ಪಾದಕ ಸಾಲ, ಪ್ರೊಡಕ್ಟಿವ್ ಲೋನ್. ಸೊ ಬಿತ್ತನೆಯ ಬೀಜಗಳು, ರಸಗೊಬ್ಬರ, ಕೃಷಿ ಉತ್ಪನ್ನಗಳು, ಕೃಷಿ ಉಪಕರಣಗಳು, ದನಕರುಗಳು ಮುಂತಾದವುಗಳನ್ನು ಕೊಂಡುಕೊಳ್ಳಲಿಕ್ಕೆ ಮತ್ತು ಕೃಷಿ ಭೂಮಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಕೃಷಿ ಉತ್ಪನ್ನಗಳ ಮಾರಾಟ ಮಾಡಲಿಕ್ಕೆ ಮುಂತಾದ ಉತ್ಪಾದಕ ಉದ್ದೇಶಗಳಿಗಾಗಿ ಸಾಲವನ್ನು ಬಳಸ್ತಾ ಇದ್ದರೆ ಅದನ್ನು ಉತ್ಪಾದಕ ಸಾಲ ಅಂತ ಕರೀತಾರೆ. ಇಂತಹ ಸಾಲಗಳು ಕೃಷಿ ಉತ್ಪಾದಕತೆ ಮೇಲೆ ನೇರವಾದ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಸೊ ದ ಪ್ರೊಡಕ್ಟಿವ್ ಲೋನ್, ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್, ಬಿಕಾಸ್ this type of loan the farmers will be used for the purpose of purchasing of seeds, fertilizer, equipments of agriculture, cattle, etc. So in this type of loan it is a very effective to the agricultural production. So the another one, next one is ಅನುಭೋಗದ ಸಾಲ, ಕನ್ಸಂಪ್ಷನ್ ಲೋನ್ಸ್ ಅಂತ ಕರೀತಾ ಇರ್ತಕ್ಕಂಥದ್ದು. ಕೃಷಿ ಉತ್ಪನ್ನದ ಮಾರಾಟ ಮತ್ತು ನಂತರದ ಸುಗ್ಗಿ ಕಾಲದ ನಡುವೆ ಅಪಾರವಾಗಿರ್ತಕ್ಕಂಥ ಅಂತರ ಇರತಕ್ಕಂಥದ್ದು. ಈ ಕಾಲಾವಧಿಯಲ್ಲಿ ಕೃಷಿಕರ ಅನುಭೋಗದ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಹಣಕಾಸಿನ ಅವಶ್ಯಕತೆ ಇರತಕ್ಕಂಥದ್ದು. ಹಾಗೆಯೇ ಬರಗಾಲ, ಪ್ರವಾಹ, ನೆರೆಹಾವಳಿ ಮುಂತಾದ ಸನ್ನಿವೇಶಗಳಲ್ಲಿ ಬೆಳೆ ಏನಾದರೂ ನಷ್ಟವಾದಾಗ ರೈತರ ಅನುಭೋಗದ ಅವಶ್ಯಕತೆಗೆ ಈ ರೀತಿಯ ಸಾಲವನ್ನು ಬಳಸಿಕೊಳ್ತಕ್ಕಂಥದ್ದು. ಸೊ ಸಮ್ ಆಫ್ ದಿ ಗ್ಯಾಪ್ ಆಫ್ ದಿ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಆ್ಯಂಡ್ ದಟ್ ಸರ್ಕಮ್ಸ್ಟಾನ್ಸಸ್ the farmers there will be used for the consumption loan. So this type of loan there will be used for the purpose of consumption of farmers. ಇಲ್ಲಿ ಕೃಷಿಕರ ಅನುಭೋಗದ ಚಟುವಟಿಕೆಗಳ ಉದ್ದೇಶಕ್ಕಾಗಿ ಈ ಸಾಲವನ್ನು ಬಳಸಿಕೊಳ್ತಕ್ಕಂಥದ್ದು. ಏಕೆಂದರೆ ಕೃಷಿ ಉತ್ಪನ್ನದ ಮಾರಾಟ ಮತ್ತು ನಂತರದ ಸುಗ್ಗಿಯ ಕಾಲದ ನಡುವೆ ಬಹಳಷ್ಟು ಕಾಲಾವಕಾಶದ ಅಂತರ ಇರುತ್ತೆ. ಆ ಸಂದರ್ಭದಲ್ಲಿ ಆ ಕೃಷಿಕರ ಅನುಭೋಗಕ್ಕೆ ಬೇಕಾಗಿರ್ತಕ್ಕಂತಹ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಹಾಗೆ ಅಲ್ಲ, ಬರಗಾಲ ಏನಾದರೂ ಸಂಭವಿಸಿ, ನೆರೆಹಾವಳಿ ಏನಾದರೂ ಸಂಭವಿಸಿ, ಇಂತಹ ಸಂದರ್ಭದಲ್ಲಿ ಬೆಳೆ ನಷ್ಟವಾದಾಗ ಕೃಷಿಕರು ತಮ್ಮ ಅನುಭೋಗವನ್ನು ನಿರ್ವಹಿಸಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆಗ ಈ ರೀತಿಯ ಸಾಲವನ್ನು ಬಳಸಿಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಲಾಸ್ಟ್ ಒನ್, ಉತ್ಪಾದಕ ಸಾಲ, ಪ್ರೊಡಕ್ಟಿವ್ ಲೋನ್ ಅಂತ ಕರೀತಾರೆ. ಅನುತ್ಪಾದಕ ಸಾಲ, ಅನ್ಪ್ರೊಡಕ್ಟಿವ್ ಲೋನ್ ಅಂತ ಕರೀತಾರೆ. ಸೊ ವಿವಾಹ, ಹಬ್ಬದ ಹರಿದಿನಗಳು, ಸಾಮಾಜಿಕ ಸಂಪ್ರದಾಯಗಳು ಮುಂತಾದ ಆಚರಣೆಗೆ ಕೋರ್ಟ್ ಕಚೇರಿಗಳ ಖರ್ಚುಗಳನ್ನು ಭರಿಸಲಿಕ್ಕೆ ರೈತರು ಈ ಅನುತ್ಪಾದಕ ಸಾಲವನ್ನು ಬಳಸ್ತಾ ಇರ್ತಕ್ಕಂಥದ್ದು. ಸೊ ದ ಅನ್ಪ್ರೊಡಕ್ಟಿವ್ ಲೋನ್ಸ್ ದ ಫಾರ್ಮರ್ಸ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಪರ್ಪಸ್ ಆಫ್ the celebration of festivals, marriages, the traditional festivals, some of those expenses there will be bearing for in this unproductive credit. ವಿವಾಹ, ಹಬ್ಬ ಹರಿದಿನಗಳು, ಸಾಮಾಜಿಕ ಸಂಪ್ರದಾಯಗಳು ಮುಂತಾದ ಆಚರಣೆಗೆ, ತಮ್ಮ ಇತರೆ ಚಟುವಟಿಕೆಗಳಿಗೆ ಈ ಅನುತ್ಪಾದಕ ಸಾಲವನ್ನು ಬಳಸಿಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇವಿಷ್ಟು ಸಾಲದ ಪ್ರಕಾರಗಳು.